ರಾಜ್ಯ ರಾಜಕಾರಣದಲ್ಲಿ ಸಂಪುಟ ಸರ್ಜರಿ ಹಂಗಾಮ ನಡೀತಾ ಇದ್ದು ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳು ಕಳೆದಿದೆ. 2 ತಿಂಗಳಾದರೂ ಕೂಡ ಇಲ್ಲಿ ಏನು ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ. ಯಾಕೆ ಇಷ್ಟು ಡಿಲೇ ಆಗ್ತಿದೆ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇನ್ನು ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ರಾಹುಲ್ ಗಾಂಧಿ. ಡಿಕೆಶಿ ಸಂಪುಟಕ್ಕೆ ಯಾರು ಸೇರಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ. ಈಗ ಡಿಕೆ ಸಂಪುಟದಲ್ಲಿ ಖಾಲಿ ಉಳಿದಿವೆ 20 ಸ್ಥಾನಗಳು ಖಾಲಿ ಉಳಿದುಕೊಂಡಿದೆ. ಈ ಒಂದು 20 ಸ್ಥಾನಗಳ ಮೇಲೆ ಕಣ್ಣಿಟ್ಟು ಕುಳಿತಂತಹ ಶಾಸಕರು ಎಷ್ಟು ಗೊತ್ತಾ? 70ಕ್ಕೂ ಹೆಚ್ಚು ಶಾಸಕರು ಕಣ್ಣಿಟ್ಟಿದ್ದಾರೆ. ಪಟ್ಟಿ ಫೈನಲ್ ಮಾಡುವ ಹೊತ್ತಿಗೆ ಸುಸ್ತಾದ್ರಂತೆ ರಾಹುಲ್. ಇಲ್ಲಿ ಮಂತ್ರಿಗಿರಿ ಸಿಗದವರು ಮೌನವಾಗಿ ಉಳಿಯೋ ನಂಬಿಕೆಯೇ ಇಲ್ಲ ಇಲ್ಲಿ. ಅದೇ ಕಾರಣಕ್ಕೆ ಕಂಗಾಲಾಗಿ ಕೂತಿದ್ದಾರಂತೆ ರಾಹುಲ್ ಗಾಂಧಿ. ಇಲ್ಲಿ ಸಂಪುಟ ವಿಸ್ತರಣೆ ವಿಚಾರ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತಿದ್ದಾರೆ ರಾಹುಲ್ ಗಾಂಧಿ. ಡಿಕೆ ಸಂಪುಟಕ್ಕೆ ಯಾರನ್ನು ಸೇರಿಸಬೇಕು ಅನ್ನುವಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ. ಡಿಕೆ ಸಂಪುಟದಲ್ಲಿ 20 ಸ್ಥಾನಗಳ ಖಾಲಿ ಇದೆ. ಇರುವಂತಹ 20 ಸ್ಥಾನಕ್ಕೆ 70ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳಿರುವಂಥದ್ದು. ಇಲ್ಲಿ ಯಾರಿಗೆ ಕೊಟ್ಟು ಯಾರಿಗೆ ಬಿಡೋದು? ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಮುನಿಸು. ಹಾಗಾಗಿ ನೋಡಿ ರಾಹುಲ್ ಗಾಂಧಿಗೆ ಸುಸ್ತಾಗ್ಬಿಟ್ಟಿದೆಯಂತೆ ಈ ಪಟ್ಟಿ ಫೈನಲ್ ಮಾಡುವಂತಹ ಹೊತ್ತಿಗೆ. ಮಂತ್ರಿಗಿರಿ ಸಿಗದವರು ಮೌನವಾಗಿ ಉಳಿಯುವಂತಹ ನಂಬಿಕೆ ಇಲ್ಲ. ಅದೇ ಕಾರಣಕ್ಕೆ ಕಂಗಾಲಾಗಿ ಕುಳಿತಿದ್ದಾರಂತೆ ರಾಹುಲ್ ಗಾಂಧಿ. ಅಂದರೆ ನೋಡಿ, ಈಗ ಯಾರೆಲ್ಲ ಆಕಾಂಕ್ಷಿಗಳು ಇರ್ತಾರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳು ಇರ್ತಾರೆ, ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದರೆ ಅವ್ರು ಹಾಗೇ ಇರ್ತಾರೆ ಮೌನವಾಗಿ ಅನ್ನುವಂಥದ್ದು ನಂಬಿಕೆ ಇಲ್ಲ. ಇಲ್ಲಿ ಅಸಮಾಧಾನಗೊಳ್ಳಬಹುದು, ಅಸಮಾಧಾನ ಸ್ಫೋಟ ಆಗಬಹುದು. ಇದು ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ಇದೇ ಕಾರಣಕ್ಕೆ ನೋಡಿ ರಾಹುಲ್ ಗಾಂಧಿ ಅವರು ಕಂಗಾಲಾಗಿರುವಂಥದ್ದು. ಈ ಪಟ್ಟಿಯನ್ನು ಫೈನಲ್ ಮಾಡಲಿಕ್ಕೆ ಗೊಂದಲಗಳು ಉಂಟಾಗಿರುವಂಥದ್ದು. ಇರುವಂತಹ 20 ಸ್ಥಾನಕ್ಕೆ 70ಕ್ಕೂ ಹೆಚ್ಚು ಸಚಿವಾಕಾಂಕ್ಷಿಗಳಿದ್ದಾರೆ. ನಾನು ಸಚಿವರಾಗಬೇಕು ಅಂತ ಮುಗಿಬೀಳ್ತಾ ಇರುವಂಥದ್ದು. ಇಲ್ಲಿ ಒಂದು ಕಡೆ ಏನು ಮುಸ್ಲಿಂ ಕೋಟಾ, ಮಹಿಳಾ ಕೋಟಾ, ಅಹಿಂದ ಕೋಟಾ, ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಲಾಭಿಗಳನ್ನು ನಡೆಸ್ತಾ ಇರುವಂಥದ್ದು. ಇಲ್ಲಿ ಯಾರಿಗೆ ಮಣೆ ಹಾಕಿದ್ರೆ ಮತ್ತೊಬ್ಬರಿಗೆ ಅದು ತೊಂದರೆ ಅಂದರೆ ಅವರು ಅಸಮಾಧಾನ ಆಗ್ತಾರಾ ಅನ್ನುವಂಥದ್ದು. ಹಾಗಾಗಿಯೇ ಪಟ್ಟಿ ಫೈನಲ್ ಮಾಡಲು ಗೊಂದಲಗಳು ಉಂಟಾಗ್ತಾ ಇದೆ. ಕಂಗಾಲಾಗ್ಬಿಟ್ಟಿದ್ದಾರಂತೆ ರಾಹುಲ್ ಗಾಂಧಿ. ಈಗ ಏನು ಮಾಡೋದು? ಈ ಅಂದರೆ ಇಷ್ಟು ಜನ 20 ಸ್ಥಾನಕ್ಕೆ ಸಚಿವರನ್ನು ಆಯ್ಕೆ ಮಾಡಿದಾಗ ಉಳಿದಂಥವರ ಏನಾಗ್ತಾರೆ ಅಂದರೆ ಪಕ್ಷದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಉಂಟಾಗುತ್ತಾ, ಅಸಮಾಧಾನ ಸ್ಫೋಟಗೊಳ್ಳುತ್ತಾ, ಪಕ್ಷಕ್ಕೆ ತೊಂದರೆ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿಯೇ ಡಿಲೇ ಆಗ್ತಾ ಇದೆ. ಇನ್ನು ನಿಮ್ಮನ್ನ ಮಂತ್ರಿ ಮಾಡಿಸೋದು ನಮ್ಮ ಜವಾಬ್ದಾರಿ. ಹಲವು ಶಾಸಕರಿಗೆ ಮಧ್ಯವರ್ತಿಗಳು ಭರವಸೆಯನ್ನ ನೀಡಿದ್ರಂತೆ. ನೋಡಿ, ನಿಮ್ಮನ್ನು ಮಂತ್ರಿ ಮಾಡಿಸೋದು ನಮ್ಮ ಜವಾಬ್ದಾರಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಶಾಸಕರಿಗೆ ಪ್ರಾಮಿಸ್ ಮಾಡಿದ್ದನ್ನ ರಾಹುಲ್ ಗಮನಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಶಾಸಕರು ಬಂಡೇಳುವಂತಹ ಆತಂಕ ಇದೆ ಇಲ್ಲಿ. ಇನ್ನು ಸಂಪುಟ ವಿಸ್ತರಣೆಯ ನಂತರ ಯಾರು ಬಂಡೆ ಏಳಬಾರದು, ಯಾರೂ ಕೂಡ ನೀವೇ ಬಂಡಾಯ ಮೇಲೇಳದಂತೆ ನೋಡ್ಕೊಳ್ಬೇಕು ಅಂತ ತಿಳಿಸಿರುವಂಥದ್ದು. ಅಂದರೆ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರೆ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತಂದರೆ ಬಂಡೇಳುವಂತಹ ಸಾಧ್ಯತೆ ಇದೆ. ಖರ್ಗೆ, ಡಿಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯನವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ರಾಜ್ಯ ನಾಯಕರ ಮೇಲೆ ರಾಹುಲ್ ಗಾಂಧಿ ಜವಾಬ್ದಾರಿಯನ್ನು ನೀಡಿದ್ದಾರೆ. ಸಿದ್ದರಾಮಯ್ಯ ಟೀಮ್ನಲ್ಲಿದ್ದಂತಹ ಬಹುತೇಕರಿಗೆ ಬಿಗ್ ಶಾಕ್ ಕಾದಿದೆಯಾ ಅಂತ. ಏನೇ ಮಾಡಿದ್ರೂ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರಿಗೆ ಸ್ಥಾನ ಸಿಗೋದಿಲ್ಲ. ಇಲ್ಲಿ ಸ್ಥಾನ ಸಿಗದಿದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರಿಗೆ ಬೇಸರ ಆಗೋದಂತೂ ಪಕ್ಕ. ಅದೇ ಕಾರಣಕ್ಕೆ ರಾಹುಲ್ ಗಾಂಧಿ ಆತಂಕಗೊಂಡಿದ್ದಾರೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಅಸಮಾಧಾನಗೊಳ್ಳಬಹುದಲ್ಲ. ನಿಮ್ಮನ್ನ ಮಂತ್ರಿ ಮಾಡಿಸ್ತೀವಿ, ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ ಕೆಲವರಿಗೆ ಪ್ರಾಮಿಸ್ ಮಾಡಿದ್ರಂತೆ ಮಧ್ಯವರ್ತಿಗಳು, ಭರವಸೆಯನ್ನ ನೀಡಿದ್ರಂತೆ. ಶಾಸಕರಿಗೆ ಪ್ರಾಮಿಸ್ ಮಾಡಿದ್ದನ್ನು ರಾಹುಲ್ ಗಾಂಧಿ ಇಲ್ಲಿ ಗಮನಿಸಿದ್ದಾರೆ. ಬೇಡಿಕೆ ಈಡೇರದಿದ್ರೆ ಶಾಸಕರು ಬಂಡೇಳುವಂತಹ ಆತಂಕ ಈಗ ಎದುರಾಗಿದೆ. ಸಂಪುಟ ವಿಸ್ತರಣೆಯ ನಂತರ ಯಾರೂ ಕೂಡ ಇಲ್ಲಿ ಬಂಡೇಳಬಾರದು, ಅಂದರೆ ಯಾರೂ ಅಸಮಾಧಾನಗೊಳ್ಳಬಾರ್ದು, ಪಕ್ಷದಿಂದ ಯಾರೂ ಬಿಟ್ಟು ಹೋಗಬಾರ್ದು. ಏನು ಸಚಿವರಿದ್ದಾರೆ ಅಷ್ಟೂ ಸಚಿವರು ಕಾಂಗ್ರೆಸ್ನಲ್ಲೇ ಉಳಿದುಕೊಳ್ಬೇಕು. ಈ ರೀತಿಯ ಒಂದು ಜವಾಬ್ದಾರಿಯನ್ನು ಈಗ ರಾಜ್ಯ ನಾಯಕರಿಗೆ ನೀಡಿರುವಂಥದ್ದು. ಅಂದರೆ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಕಟ್ಟುನಿಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನೀಡಲಾಗಿರುವಂಥದ್ದು. ಹಾಗಾಗಿ ಇಲ್ಲಿ ರಾಜ್ಯ ನಾಯಕರಿಗೂ ಕೂಡ ಇದೊಂದು ಟಾಸ್ಕ್ ಆಗಿದೆ.